ಹೆಲೋ ಸ್ಟೂಡೆಂಟ್ಸ್, ಇವತ್ತಿನ ಟಾಪಿಕ್ ಇಂಡಕ್ಟಿವ್ ಎಫೆಕ್ಟ್. ಕರ್ನಾಟಕ CET ಮತ್ತು ನೀಟ್ ಎಕ್ಸಾಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಿಂದ ಒಂದು ತುಂಬ ಇಂಪಾರ್ಟೆಂಟ್ ಕೇಳುವಂತಹ ಟಾಪಿಕ್ ಇಂಡಕ್ಟಿವ್ ಎಫೆಕ್ಟ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಂಡಕ್ಟಿವ್ ಎಫೆಕ್ಟ್. ನೋಡಿರಿ, ಒಂದು ಎಕ್ಸಾಂಪಲ್ ತೊಗೊತೀನಿ ನಾನು. ಮೀಥೈಲ್ ಕ್ಲೋರೈಡ್. ಇಲ್ಲಿ ಕಾರ್ಬನ್ ಮತ್ತು ಕ್ಲೋರಿನ್ನ ಮಧ್ಯ ಒಂದು ಸಿಂಗಲ್ ಸಿಗ್ಮಾ ಕೋವಲೆಂಟ್ ಬಾಂಡ್ ಇದೆ. ಅದರಲ್ಲಿ ಎರಡು ಎಲೆಕ್ಟ್ರಾನ್ ಇದೆ. ಸಿಗ್ಮಾ ಬಾಂಡಲ್ಲಿ ಎರಡು ಎಲೆಕ್ಟ್ರಾನ್ ಇದೆ ಕಾರ್ಬನ್ ಮತ್ತು ಕ್ಲೋರಿನ್ನ ಮಧ್ಯ. ಕಾರ್ಬನ್ ಮತ್ತು ಕ್ಲೋರಿನ್ಗೆ ಕಂಪೇರ್ ಮಾಡಿದ್ರೆ ಕ್ಲೋರಿನ್ ತುಂಬ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್. ಕ್ಲೋರಿನ್ ಈಸ್ ಎಲೆಕ್ಟ್ರೋನೆಗೆಟಿವ್ ಮತ್ತು ಕಾರ್ಬನ್ ಅಥವಾ ಮೀಥೈಲ್ ಗ್ರೂಪ್ ಎಲೆಕ್ಟ್ರೋಪಾಸಿಟಿವ್. ಸೊ ಹಾಗಾಗಿ ಏನು ಮಾಡುತ್ತೆ, ಈ ಸಿಗ್ಮಾ ಬಾಂಡಲ್ಲಿ ಇರುವಂತಹ ಎರಡೂ ಎಲೆಕ್ಟ್ರಾನ್ಸ್ನ ಎಲೆಕ್ಟ್ರೋನೆಗೆಟಿವ್ ಕ್ಲೋರಿನ್ ಆಟಮ್ ತನ್ನ ಕಡೆ ಶಿಫ್ಟ್ ಮಾಡ್ಕೊಳ್ಳುತ್ತೆ. ಸಿಗ್ಮಾ ಬಾಂಡಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಕಡೆ ಶಿಫ್ಟ್ ಆಗುತ್ತೆ. ಹಾಗಾಗಿ ಕ್ಲೋರಿನ್ಗೆ ಡೆಲ್ಟಾ ನೆಗೆಟಿವ್ ಚಾರ್ಜ್ ಬರುತ್ತೆ ಮತ್ತು ಮೀಥೈಲ್ ಗ್ರೂಪ್ಗೆ ಡೆಲ್ಟಾ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಈ ಥರ ಸಿಗ್ಮಾ ಬಾಂಡ್ ಎಲೆಕ್ಟ್ರಾನ್ ಶಿಫ್ಟ್ ಆಗದೆ ಇಂಡಕ್ಟಿವ್ ಎಫೆಕ್ಟ್. ಮತ್ತು ಇದೊಂದು ಪರ್ಮನೆಂಟ್ ಎಫೆಕ್ಟ್, ಪರ್ಮನೆಂಟ್ ಶಿಫ್ಟ್ ಆಫ್ ಎಲೆಕ್ಟ್ರಾನ್ ಅಲಾಂಗ್ ಅ ಸಿಗ್ಮಾ ಬಾಂಡ್ ಇನ್ ಎ ಮಾಲಿಕ್ಯೂಲ್ ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಬಿಟ್ವೀನ್ ದ ಆಟಮ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ಕ್ಲೋರಿನ್ಗೆ ಡೆಲ್ಟಾ ನೆಗೆಟಿವ್ ಮತ್ತು ಮೀಥೈಲ್ ಗ್ರೂಪ್ಗೆ ಡೆಲ್ಟಾ ಪಾಸಿಟಿವ್ ಚಾರ್ಜ್ ಬಂದಿದೆ. ಸೊ ಇಲ್ಲಿ ಟೂ ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ನೋಡ್ತೀವಿ ನಾವು, ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಮತ್ತು ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇವೆಲ್ಲ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಎಲೆಕ್ಟ್ರಾನ್ಸ್ನ ಬಾಂಡಲ್ ಸಿಗ್ಮಾ ಬಾಂಡಲ್ ಇರುವಂತಹ ಎಲೆಕ್ಟ್ರಾನ್ಸ್ನ ತನ್ನ ಕಡೆ ಎಳ್ಕೊಳ್ತವೆ. ಆವಾಗ ನೆಗೆಟಿವ್ ಎಫೆಕ್ಟ್ ಶೋ ಮಾಡುತ್ತೆ. ಸೊ ದಿಸ್ ಇಸ್ ದ ಆರ್ಡರ್ ಆಫ್ ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ನ ಆರ್ಡರಲ್ಲಿ ನೋಡ್ಬೋದು ನೀವು. ಮತ್ತು ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಶೋ ಮಾಡೋದು ಯಾರಪ್ಪ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಇವೆಲ್ಲ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಏನು ಮಾಡ್ತವೆ, ಎಲೆಕ್ಟ್ರಾನ್ಸ್ನ ತನ್ನಿಂದ ದೂರ ಕಳಿಸುತ್ತೆ. ದೇ ಪುಷ್ ದ ಎಲೆಕ್ಟ್ರಾನ್ಸ್ ಅವೇ ಫ್ರಮ್ ದೆಮ್ಸೆಲ್ಫ್. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ನ ಶೋ ಮಾಡುತ್ತೆ. ಇಲ್ಲಿ ನೀವು ಆರ್ಡರ್ ನೋಡ್ಬೋದು. Negative inductive effect order you can find. This is the order of negative inductive effect and this is the order of positive inductive effect. Methyl group ಜಾಸ್ತಿ ಆದಂಗೆ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ನೋಡೋದಾದರೆ ಇಂಡಕ್ಟಿವ್ ಎಫೆಕ್ಟ್ ಅಪ್ಲಿಕೇಶನ್ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಸ್ಟಡಿ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಎಥನೋಯಿಕ್ ಆಸಿಡ್ ಮತ್ತು ಕ್ಲೋರೋ ಎಥನೋಯಿಕ್ ಆಸಿಡ್. ಇದರಲ್ಲಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಕ್ಲೋರಿನ್ ಇರೋದ್ರಿಂದ ನಾವು ಕ್ಲೋರೋ ಎಥನೋಯಿಕ್ ಆಸಿಡ್ ಅಥವಾ ಕ್ಲೋರೋ ಅಸಿಟಿಕ್ ಆಸಿಡ್ನ ಅಸಿಡಿಟಿ ಜಾಸ್ತಿ ನೋಡ್ತೀವಿ. ಅದೇ ರೀತಿ ಬೆಸಿಸಿಟಿ ಆಫ್ ಅಮೈನ್ಸಲ್ಲೂ ಸಹ ನಾವು ಇಂಡಕ್ಟಿವ್ ಎಫೆಕ್ಟ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ, ಅಮೋನಿಯಾನಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ, ಆದರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಇಲ್ಲಿ ಎರಡು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಜಾಸ್ತಿ ಆದಂಗೆ ಬೆಸಿಸಿಟಿ ಜಾಸ್ತಿ ಆಯಿತು ಅಮೈನ್ಸಲ್ಲಿ. ಸೊ ಅಮೈನ್ಸ್ನ ಬೆಸಿಸಿಟಿ ಕಂಡುಹಿಡಿಯೋದಕ್ಕೋಸ್ಕರ ಇಂಡಕ್ಟಿವ್ ಎಫೆಕ್ಟ್ನ ಯೂಸ್ ಮಾಡ್ತೀವಿ. ಮತ್ತು ಕಾರ್ಬೋಕ್ಯಾಟಯಾನ್ ಮತ್ತು ಕಾರ್ಬೋ ಆನಯನ್ನ ಸ್ಟೆಬಿಲಿಟಿ ಐಡೆಂಟಿಫೈ ಮಾಡೋದಕ್ಕೋಸ್ಕರನೂ ಸಹ ಇಂಡಕ್ಟಿವ್ ಎಫೆಕ್ಟ್ನ ಯೂಸ್ ಮಾಡ್ತಾರೆ. ಸೊ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಸ್ಟೆಬಿಲೈಸ್ ಕಾರ್ಬೋಕ್ಯಾಟಯಾನ್ ಮತ್ತು ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಸ್ಟೆಬಿಲೈಸ್ ಕಾರ್ಬೋ ಆನಯಾನ್. ಮತ್ತು SN1 SN2 ರಿಯಾಕ್ಟಿವಿಟಿ ಆರ್ಡರ್ ಕೂಡ ಇಲ್ಲೂ ಕೂಡ ಇಂಡಕ್ಟಿವ್ ಎಫೆಕ್ಟ್ ಯೂಸ್ ಮಾಡ್ತೀವಿ. ಸೊ ಒಂದು ಕೀ ಪಾಯಿಂಟ್ಸ್ ಏನಪ್ಪ ಅಂದರೆ ಇಂಡಕ್ಟಿವ್ ಎಫೆಕ್ಟ್ ಒಂದು ಪರ್ಮನೆಂಟ್ ಎಫೆಕ್ಟ್, ಆದರೆ ಮೀಸೋಮೆರಿಕ್ ಮತ್ತು ರೆಸೊನೆನ್ಸ್ ಎಫೆಕ್ಟ್ ಅವೆಲ್ಲ ಟೆಂಪರರಿ, ಆದರೆ ಇಂಡಕ್ಟಿವ್ ಎಫೆಕ್ಟ್ ಒಂದು ಪರ್ಮನೆಂಟ್ ಎಫೆಕ್ಟ್. ಇದರಲ್ಲಿ ಸಿಗ್ಮಾ ಬಾಂಡ್ ಎಲೆಕ್ಟ್ರಾನ್ಸ್ ಮಾತ್ರ ಇನ್ವಾಲ್ವ್ ಆಗುತ್ತೆ. ಮತ್ತು ಇಂಡಕ್ಟಿವ್ ಎಫೆಕ್ಟ್ ಡಿಕ್ರೀಸಸ್ ವಿತ್ ಡಿಸ್ಟೆನ್ಸ್ ಫ್ರಮ್ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ ಇಂದ ದೂರ ಆದಂಗೆ ಇಂಡಕ್ಟಿವ್ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. So it is used to determine reactivity, acidity and basicity of the compound. So this is about inductive effect. Hope it is useful to you. Thank you, students.